ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೋದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ. ಇದರಲ್ಲಿ ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ಕನ್ಯಾ ರಾಶಿ 2026 ಜುಲೈ ತಿಂಗಳ ಈ ವಾರದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ಇರುವಂತಹ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಕನ್ಯಾ ರಾಶಿನ ಸಪ್ತಮ ಭಾವದಲ್ಲಿ ಶನಿ ಇರೋದ್ರಿಂದ ವಿವಾಹ ವಿಳಂಬ, ಕುಟುಂಬದಲ್ಲಿ ಕಿರಿಕಿರಿ, ಅನಂತರದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಅಥವಾ ಮದುವೆ ಆಗಿ ಕಿರಿಕಿರಿಗಳಾಗಿ ದೂರ ಆಗಿದ್ರೆ ಅವ್ರನ್ನ ಒಂದಾಗೋದಕ್ಕೆ ಹಲವಾರು ಅಡೆತಡೆಗಳಾಗುತ್ತೆ. ಸೆಕೆಂಡ್ ಮ್ಯಾರೇಜ್ ಸಂಬಂಧಪಟ್ಟಂತೆ ವಿಳಂಬ ಆಗುತ್ತೆ. ಮದುವೆ ಇನ್ನೇನು ಎಂಗೇಜ್ಮೆಂಟ್ ತನಕ ಬಂದು ಮದುವೆ ಫಿಕ್ಸ್ ಆಗ್ತಿರಲ್ಲ, ಹಿಂಗೆ ಲೇಟ್ ಆಗ್ತಾನೆ ಇರುತ್ತೆ ನಾನಾ ಕಾರಣಗಳಿಂದ. ಈ ತರ ನಾನಾ ತರ ಸಮಸ್ಯೆಗಳನ್ನ ಕನ್ಯಾ ರಾಶಿಯವರು ವೈವಾಹಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಭವಿಸ್ಬೇಕಾಗತ್ತೆ. ಅದೇ ದಶಮ ಭಾವ ಬಹಳ ಚೆನ್ನಾಗಿದೆ. ಬಟ್ ತನ್ನ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳದಲ್ಲಿ ಉದ್ಯೋಗಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ, ನೀವು ಬೇರೆ ಸ್ಥಳದಲ್ಲಿ ಉದ್ಯೋಗ ಮಾಡಕ್ಕೆ ನೀವು ರೆಡಿಯಾಗಿದ್ರೆ ಅಥವಾ ವಿದೇಶಕ್ಕೆ ಹೋಗಕ್ಕೆ ರೆಡಿಯಾಗಿದ್ರೆ ನಿಮಗೆ ಖಂಡಿತವಾಗ್ಲೂ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಬಟ್ ಅಂತಹ ಪ್ರಗತಿ ಏನು ಇರೋದಿಲ್ಲ. ಬಟ್ ದಶಮ ಭಾವದಲ್ಲಿ ಬುಧಗ್ರಹ ಇರೋದ್ರಿಂದ ಹೊಸ ಜಾಬ್ ಸಿಗುವಂತದ್ದು, ಅಥವಾ ಕೊಟ್ಟಿರೋ ಇಂಟರ್ವ್ಯೂ ಸಕ್ಸಸ್ ಸಿಗುವಂತದ್ದು, ಅಥವಾ ನಿಮಗೆ ನೀವು ಇಷ್ಟಪಡುವಂತಹ ಸೂಟೇಬಲ್ ಜಾಬ್ ನಿಮಗೆ ಸಿಗುವಂತ ಸಾಧ್ಯತೆ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ರಾಶಿಯಿಂದ ದಶಮ ಭಾವ ನಾವು ನೋಡಿದ್ವಿ. ನವಮ ಭಾವವನ್ನ ನಾವು ನೋಡೋದಾದ್ರೆ ಅಲ್ಲಿರುವಂತಹ ಕುಜಗ್ರಹ, ಇದು ಬಂದು ದೂರ ಪ್ರಯಾಣವನ್ನ ಕ್ಯಾನ್ಸಲ್ ಆಗುವಂಥದ್ದು, ಅದೇ ತರದಲ್ಲಿ ತಂದೆಯ ಆರೋಗ್ಯದಲ್ಲಿ ಕಿರಿಕಿರಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಹಾಗೇನೆ ಧಾರ್ಮಿಕ ವಿಚಾರಗಳ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರುವಂಥದ್ದು, ಇವೆಲ್ಲ ಕೂಡ ಸಾಧ್ಯತೆ ಇರುತ್ತೆ. ಹಾಗೇನೆ ಆ ಷಷ್ಠಿ ಭಾವದಲ್ಲಿರುವಂತಹ ರಾಹು ಶತ್ರುಗಳಿಂದ ಕಿರಿಕಿರಿಗಳನ್ನು ಉಂಟು ಮಾಡುವಂಥದ್ದು. ಶತ್ರುಗಳು ನಿಮಗೆ ಕಿರಿಕಿರಿ ಮಾಡುವಂಥದ್ದು, ಬೇಜಾರು ಮಾಡಿಸುವಂಥದ್ದು, ನಿಮಗೆ ಅವಮಾನಗಳು ಮಾಡುವಂಥದ್ದು, ನಿಮ್ಮನ್ನು ಏನು ತೊಂದರೆ ಕೊಡಬೇಕು ಅಂತ ಕುತಂತ್ರಗಳು ಮಾಡುವಂತ ಸಾಧ್ಯತೆ ಕನ್ಯಾ ರಾಶಿಯವರಾಗಿರುತ್ತೆ. ಬಟ್ ನೀವು ಜಯಗಳಿಸ್ತೀರ ಅದರಲ್ಲಿ. ಆದ್ರೂ ಸಹ ಬಹಳ ಕೇರ್ಫುಲ್ ಆಗಿರಿ. ಶತ್ರುಗಳ ಬಗ್ಗೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ 11ನೇ ಮನೆಯಲ್ಲಿ ಇರುವಂತಹ ಗುರುಗ್ರಹ ಪ್ರಾಪರ್ಟಿ ಮಾಡುವಂತ ಯೋಗ, ಪ್ರಾಪರ್ಟಿಯಿಂದ ಲಾಭ ಬರುವಂತ ಸಾಧ್ಯತೆ. ಏನು ಕೆಲವರು ಮನೆಗಳನ್ನ ಕಟ್ಟಿಸಿ ಮಾರ್ತಾರೆ, ಸೈಟ್ಗಳನ್ನ ತಗೊಂಡು ಮಾರ್ತಾರೆ, ಕೆಲವರು ಜಾಗಗಳನ್ನ ಇಂಪ್ರೂವ್ ಮಾಡಿ ಸೈಟ್ಗಳಾಗಿ ಚೇಂಜ್ ಮಾಡಿ ಮಾರ್ತಾರೆ. ಈ ತರ ರಿಯಲ್ ಎಸ್ಟೇಟ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಗೃಹ ಕೃತ್ಯಗಳಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಕೆಲವರು ಮಾರ್ತಾರೆ. ಬಟ್ಟೆಗಳು, ಪಾತ್ರೆಗಳು, ತರಕಾರಿಗಳು, ಹಣ್ಣುಗಳು, ಎಲ್ಲಾ ವಸ್ತುಗಳು ಮಾರೋರಿಗೆ ಲಾಭದಾಯಕವಾಗಿರುತ್ತೆ ಈ ಒಂದು ಟೈಮ್ ಪೀರಿಯಡ್ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಖಂಡಿತವಾಗ್ಲೂ ದ್ವಿತೀಯ ಭಾವ ಚೆನ್ನಾಗಿರೋದ್ರಿಂದ ಹಣಕಾಸಿನ ಸಾಧ್ಯತೆ, ಲಾಭದ ಸಾಧ್ಯತೆ, ಫೈನಾನ್ಷಿಯಲ್ ಫ್ಲೋ ಬಹಳ ಚೆನ್ನಾಗಿರುತ್ತೆ. ಈ ರಾಶಿಯಲ್ಲಿ ಜನಿಸಿದಂತವರಿಗೆ ಲಾಭ, ಕಟ್ಟಿಟ್ಟ ಬುದ್ಧಿ, ಖಂಡಿತವಾಗಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬಹುದು ಹೊಸ ಬಿಸ್ನೆಸ್ ಗಳಿಗೆ.
ಉದ್ಯೋಗದಲ್ಲಿ ಕೂಡ ಪ್ರಗತಿ ಇದೆ, ಬಿಸ್ನೆಸ್ ಪ್ರಗತಿ ಇದೆ. ವಿವಾಹ ಮಾತ್ರ ವಿಳಂಬ ಆಗುತ್ತೆ, ಬೇರೆ ಇನ್ ಯಾವ ತರದ ಸಮಸ್ಯೆಗಳು ಇಲ್ಲ.